ಇಂದು ಬೆಳ್ಳಿಗೆ ಪ್ರಕಾಶ ನಗರದ ಗಾಯತ್ರಿದೇವಿ ಉದ್ಯಾನವನದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ಪ್ರತಿ ವಾರದಂತೆ ಈ ಗುರುವಾರವೂ ಗಾಯತ್ರಿದೇವಿ ಉದ್ಯಾನವನದಲ್ಲಿ ಉಚಿತವಾಗಿ ಸಂಜೀವಿನಿ ಲಡ್ಡು ಸರಿಸುಮಾರು 1500 ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಜೀವಿನಿ ಲಡ್ಡುಗಳು ಸಾಮಾನ್ಯ ಅಥವಾ ಕೇವಲ ರುಚಿಕರವಾಗಿರದೆ ಹಲವಾರು ವಿಧದ ಸಾವಯವ ಪದಾರ್ಥಗಳಾದ ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ, ದೇಸಿ ಹಸುವಿನ ತುಪ್ಪ, ಶುದ್ಧ ಬೆಲ್ಲ, ಬಾರ್ಲಿ, ಕಡಲೆ ಬೀಜ ಪದಾರ್ಥಗಳನ್ನು ಹದವಾಗಿ ಪಾಕಿಸಿ ನುರಿತ ಬಾಣಸಿಗರಿಂದ ತಯಾರಿಸಿದ್ದು. ತಜ್ಞ ವೈದ್ಯರ ಹೇಳಿಕೆಯ ಪ್ರಕಾರ ಇದರಲ್ಲಿ ಬಳಕೆಯಾಗಿರುವ ಎಲ್ಲಾ ಪದಾರ್ಥಗಳ ಪೈಕಿ ಅಗಸೆ ಬೀಜದ ಅಂಶವು ಮನುಷ್ಯನ ದೇಹದಲ್ಲಿ ರಕ್ತದಲ್ಲಿನ ಉತ್ತಮ ಕೊಬ್ಬಿನಾಂಶವನ್ನು ವೃದ್ಧಿಗೊಳಿಸುತ್ತದೆ. ಹಾಗೆಯೇ ಅಮೃತಬಳ್ಳಿ ಅಂಶವು ಮನುಷ್ಯನ ಮೆದುಳನ್ನು ಚುರುಕುಗೊಳಿಸುವುದರ ಜೊತೆಗೆ ಎಲ್ಲಾ ನರಮಂಡಲ ವ್ಯವಸ್ಥೆಯನ್ನು ಚುರುಕುಗೊಳಿಸಿ ಕಣ್ಣಿನ ಆರೋಗ್ಯಕ್ಕೂ ಸಹಕಾರಿಯಾಗಿದ್ದು, ವಿಶೇಷವಾಗಿ ಹೆಣ್ಣುಮಕ್ಕಳ ಸ್ತನ ಮತ್ತು ಗರ್ಭಕೋಶ ಕ್ಯಾನ್ಸರ್ ಸೇರಿದಂತೆ ಇನ್ನಿತರೆ ಹಲವು ವಿಧದ ಕ್ಯಾನ್ಸರ್ ತಡೆಯಲು ಪರಿಣಾಮಕಾರಿಯಾಗಿದೆ. ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡುವುದಷ್ಟೇ ಅಲ್ಲದೆ ಮನುಷ್ಯನ ದೇಹದ ಇನ್ನಿತರೆ ರೋಗ ರುಜಿನಗಳನ್ನು ತೊಡೆದುಹಾಕುವ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಮುಖ್ಯಸ್ಥರಾದ ರವಿಕುಮಾರ್ ಅವರು, ಜನತಾದಳ ಜಾತ್ಯತೀತ ಪಕ್ಷದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎಂ ಗೋಪಾಲರವರು, ಸುಂದರೇಶ್, ರಾಧಾ, ಸುಜಾತ, ರಾಮಚಂದ್ರ, ಪ್ರಭು, ಗೋಪಾಲಣ್ಣ ಮತ್ತು ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಅದಕ್ಕೆ ನಮ್ಮ ಹತ್ರ ಒಂದು ಹ್ಯಾಂಡ್ ಬಿಲ್ ಇದೆ, ಮತ್ತೆ ರಿಜಿಸ್ಟ್ರೇಷನ್ ಅಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ್ಯಾವ ಪದಾರ್ಥಗಳನ್ನ ಅದರಲ್ಲಿ ಸೇರಿಸಲಾಗಿದೆ ಅಂತ ತಮಗೆ ತಿಳಿಸಲಾಗ್ತದೆ. ಅದಷ್ಟು ಅಲ್ಲದೆ ತಮ್ಗೇನಾದ್ರೂ ಅದನ್ನ ಮನೆಗಳಲ್ಲೇ ತಯಾರು ಮಾಡ್ಕೊಬೇಕು ಅಂದ್ರೆ ನಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಳೋ ಒಂದು ಉದ್ದೇಶದಲ್ಲಿ ಒಂದು ನಂಬರು ಸಹ ಹೆಲ್ಪ್ ಲೈನ್ ನಂಬರ್ ಇದೆ. ಅದಕ್ಕೆ ಯಾವ ಪ್ರಮಾಣಗಳನ್ನ ಅಶ್ವಗಂಧ ಎಷ್ಟಾಗಬೇಕು, ಅಮೃತ ಬಳ್ಳಿ ಎಷ್ಟಾಗಬೇಕು, ಅಕ್ಷಯ ಬೀಜ ಎಷ್ಟಾಗಬೇಕು ಅನ್ನೋ ಒಂದು. ಎಲ್ರಿಗೂ ನಮಸ್ಕಾರ. ನಾವು 2013ರಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ. ಅದರಲ್ಲಿ ಕಾರ್ಯಕ್ರಮ ಉದ್ದೇಶ ಏನು ಅಂತಂದರೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಈ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಯುವಕರಲ್ಲಿ ತುಂಬ ನಿಮ್ಮ ಮಾಧ್ಯಮಗಳಲ್ಲಿ ನಮ್ಮೆಲ್ಲ ಸ್ನೇಹಿತರುಗಳು ಸಹ ಇತ್ತೀಚೆಗೆ ವರದಿ ಮಾಡ್ತಾಯಿದ್ದೀರಾ. ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾಯಿದೆ. ಆರೋಗ್ಯದ ಬಗ್ಗೆ ತುಂಬ ಜನ ಇತ್ತೀಚೆಗೆ ಈಗ ಕೋವಿಡ್ ಬಂದಿದ್ದಂಥ ಪರಿಣಾಮ ತುಂಬ ಜನಕ್ಕೆ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಅಲ್ಲಲ್ಲೇ ಯುವಕರು ಸಹ ಹೆಚ್ಚಿಗೆ ಸಾವನ್ನು ಸಂಭವಿಸ್ತಾ ಇದ್ದಾರೆ. ಈ ವಿಷಯವನ್ನು ಕೇಳಿ ನಾವೆಲ್ಲರೂ ನಮ್ಮ ತಂಡ ಒಂದು ದಿವಸ ಕುಂತ್ಕೊಂಡು ನಾವು ಈ ಆರೋಗ್ಯದ ಬಗ್ಗೆ ಏನಾದರೂ ಹೊಸ ರೀತಿಯಾಗಿ ಎಲ್ರಿಗೂ ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ಜನರುಗಳಿಗೂ ಸಹ ತಲುಪಿಸುವಂಥ ಕಾರ್ಯಕ್ರಮ, ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಿದಾಗ ಇಂದಿನ ಕಾಲದಲ್ಲಿ ಪ್ರತಿಯೊಂದು ಏನಾದರೂ ಒಂದು ಐಡಿಯಾ ಬರಬೇಕು ಅಂದರೆ ಏನಾದರೂ ಕುಂತ್ಕೊಂಡು 10 ಜನ ಅಥವಾ 100 ಜನ ಕುಂತ್ಕೊಂಡು ಮಾತಾಡಿದಾಗ ಇದ್ರ ಏನು ವಿಷಯಗಳು, ಏನು ಸಬ್ಜೆಕ್ಟು, ಯಾವ ರೀತಿ ಮಾಡ್ಬೋದು, ಏನು ಮಾಡಿದರೆ ಜನಕ್ಕೆ ಒಳ್ಳೆಯದಾಗ್ತದೆ ಅನ್ನೋ ವಿಚಾರ ತಿಳಿಯುತ್ತೆ. ಅದೇ ರೀತಿ ನಮ್ಮ ಸಂಸ್ಥೆಯು ಸಹ ಎಲ್ಲರೂ ಸೇರಿಕೊಂಡು ಒಂದಷ್ಟು ಜನ ಮಾರ್ಗದರ್ಶಕರನ್ನ ಮತ್ತು ಡಾಕ್ಟ್ರುಗಳನ್ನು ಮತ್ತು ಇಂದಿನ ಕಾಲದಲ್ಲಿ ಪಂಡಿತರುಗಳಿದ್ರಲ್ಲ, ಮನೆಗಳಲ್ಲಿ ಅಜ್ಜಿದಿರ ಹತ್ರ ಕುಂತ್ಕೊಂಡು ಸಂಭಾಷಣೆ ಮಾಡಿ ಎಲ್ಲರ ಹತ್ರ ವಿಚಾರ ಬಂದಾಗ ನಾವೆಲ್ಲ ಒಂದೊಂದು ಭಾಗದಲ್ಲಿ ನಾವು ಬರೀ ಬೆಂಗಳೂರು ಭಾಗದಲ್ಲಿ ಅಲ್ಲದೆ ಬೆಳಗಾವಿ, ಮೈಸೂರು, ಮಂಗಳೂರು ಈ ಭಾಗದ ವಿಚಾರಗಳನ್ನು ತಿಳ್ಕೊಂಡು ಹಳ್ಳಿಗಳಲ್ಲಿ ಯಾವ ರೀತಿ ಇದಕ್ಕೆ ಹಿಂದೆ ಮೆಡಿಷನ್ನು, ಔಷಧವನ್ನು ಮನೆಗಳಲ್ಲೇ ತಯಾರು ಮಾಡ್ಕೊಳ್ತಿದ್ರು ಅನ್ನೋ ವಿಚಾರವನ್ನು ಚರ್ಚೆ ಮಾಡ್ಕೊಂಡು ಆ ವಿಚಾರದಲ್ಲಿ ನಾವು ಅವಾಗ ಗೊತ್ತಾಗಿದ್ದು ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅಂತ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ, ಹೃದಯ ರಕ್ಷಕ, ಜೀವರಕ್ಷಕ, ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡು ಅನ್ನೋ ಲಡ್ಡುವನ್ನು ತಯಾರು ಮಾಡೋದ್ರಿಂದ ಅದು ಲಡ್ಡು ಅಲ್ಲ, ಔಷಧ, ಆಯುರ್ವೇದಿಕ್ ಔಷಧ. ಈ ಆಯುರ್ವೇದಿಕ್ ಗಿಡಮೂಲಿಕೆಗಳ ಔಷಧ. ಈ ಔಷಧವನ್ನು ತಯಾರು ಮಾಡಿ ಕೊಟ್ಟಿದ್ರೆ ಎಲ್ರಿಗೂ ಸಹ ಆರೋಗ್ಯ ಸಮೃದ್ಧಿಯಾಗಿರ್ತದೆ. ಸರ್ವ ರೋಗಗಳನ್ನು ನಿವಾರಣೆ ಮಾಡೋವಂಥ ಏನಾದರೂ ಜನರಿಗೆ ಜಾಗೃತಿ ಮೂಡಿಸಿದ್ರೆ ನಾವು ಇವತ್ತೆಲ್ಲರೂ ಒತ್ತಡ, ಕೆಲಸ, ಬ್ಯುಸಿಗಳಲ್ಲಿ ತಮ್ಮ ಆಹಾರದ ಬಗ್ಗೆ ಕಾಳಜಿಯನ್ನು ಮರಿತಾ ಇದ್ದೀವಿ. ಆರೋಗ್ಯ ಇದ್ದರೆ ಸಕಲ ಸಂಪನ್ಮೂಲಗಳು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ಸನ್ನು ಕಾಣ್ಬೋದು ಅನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಸಂಜೀವಿನಿ ಲಡ್ಡು ಅಂತ ಯಾಕಪ್ಪ ಹೆಸರಿಟ್ಟ ಅಂದರೆ ಹಿಂದೆ ನಮ್ಮ ಧರ್ಮದಲ್ಲಿ ನಮ್ಮ ಆರಾಧಿಸುವಂಥ ಶ್ರೀರಾಮನ ಭಕ್ತ ರಾಮ, ಹನುಮ, ಲಕ್ಷ್ಮಣನಿಗೆ ತಂದುಕೊಟ್ಟು ಜೀವವನ್ನು ಕಾಪಾಡಿದಂಥ
ಒಂದು ಕ್ಷಣವನ್ನು ನಾವೆಲ್ಲರೂ ಜ್ಞಾಪಿಸ್ಕೊಳ್ಳೋ ಥರ ನಮ್ಮ ಒಂದು ಅಜ್ಜಿ ನಮಗೆ ಇದನ್ನು ಮಾರ್ಗದರ್ಶನ ಮಾಡಿದ್ರು. ಆ ಅಜ್ಜಿ ಮಾರ್ಗದರ್ಶನ ಮಾಡಿದ್ದಕ್ಕೆ ನಾವು ಸಂಜೀವಿನಿ ಲಡ್ಡು ಅಂತ ಹೆಸರಿಟ್ಟು, ಆ ಹೆಸರಿಟ್ಕೊಂಡು ಯಾಕೆ ಆ ರಾಮ ಆ ಸಂಜೀವಿನಿ ಲಕ್ಷ್ಮಣನಿಗೆ ಜೀವ ಉಳಿಸಲು ಹನುಮ ಯಾವ ರೀತಿ ಸಂಜೀವಿನಿ ಯಾವ್ಯಾವ ಅಂಶಗಳು ತಂದ ಅಂದರೆ ಗಿಡಮೂಲಿಕೆಗಳ ಅಶ್ವಗಂಧ, ಅಕ್ಷಯ ಬೀಜ, ಅಮೃತ ಬಳ್ಳಿ, ಆ ಒಂದು ಇವುಗಳನ್ನು ಮಾಡಿರೋ ತಂದಂಥ ಅಂಶವನ್ನೇ ಆಧರಿಸ್ಕೊಂಡು ನಾವು ಇವತ್ತು ಅದೇ ರೀತಿಯಾಗಿ ಅಶ್ವಗಂಧ, ಅಮೃತ ಬಳ್ಳಿ, ಅಕ್ಷಯ ಬೀಜ, ಕಡಲೆಕಾಯಿ ಬೀಜ ಮತ್ತು ಶುದ್ಧ ತುಪ್ಪ, ಸ್ವಲ್ಪ ಬೆಲ್ಲ, ಶುದ್ಧ ಬೆಲ್ಲ, ಅದರಲ್ಲೂ ಬೆಲ್ಲವನ್ನು ಎಲ್ಲಿ ಆಲೆ ಮನೆಯಲ್ಲಿದ್ದಾರೆ ಅಲ್ಲಿಂದಲೇ ತಂದು ಈ ಒಂದು ಸಂಜೀವಿನಿ ಲಡ್ಡುವನ್ನು ರಾತ್ರಿ ನಮ್ಮ ಸ್ವಯಂ ಸೇವಕರೆಲ್ಲ ತಯಾರು ಮಾಡಿಕೊಂಡು ಇದನ್ನು ಮಾಡಿ ಬೆಳಗ್ಗೆ ತಂದು ಕೊಡೋವಂಥದ್ದು. ಇದು ಯಾವುದೇ ರೀತಿಯಾದಂಥ ಸ್ಟೋರೇಜ್ ಇಟ್ಟಿಲ್ಲ ಮತ್ತು ಇದನ್ನೆಲ್ಲೂ ಸಹ ವ್ಯಾಪಾರಕ್ಕಿಟ್ಟಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡೋವಂಥದ್ದು. ಪ್ರತಿ ಗುರುವಾರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಕೊಡಲಿ ಅಂತ ಉಚಿತವಾಗಿ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಎಲ್ಲರೂ ಸಹ ಸಾರ್ವಜನಿಕರು ಇದ್ರ ಸದುಪಯೋಗ ಸಹ ಪಡ್ಕೊಳ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಾವು ಯಾವುದೇ ರೀತಿಯಾದಂಥ ಒಂದು ಬ್ರ್ಯಾಂಡ್ ಮಾಡಿಲ್ಲ, ಇದ್ರ ಉಚಿತವಾಗಿ ಕೊಡೋವಂಥದ್ದು. ಮತ್ತು ಇದ್ರ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ನಾವು ಅವರವರ ಮನೆಗಳಲ್ಲೇ ಸಹ ಇದನ್ನು ಮಾಡ್ಕೊಬೋದು. ಇದನ್ನು ಚಿಕ್ಕ ಮಕ್ಕಳೂ ಸಹ ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲ ರೀತಿಯಾದಂಥ ರೋಗಗಳಿರೋರು ತಿನ್ಬೋದು. ಮತ್ತು ಕೆಲವೊಂದು ಪ್ರಶ್ನೆಗಳು ಸಹ ಇಲ್ಲೇ ನಮಗೆ ಪ್ರಶ್ನೆಗಳು ಬರ್ತವೆ. ಏನಂತ ಅಂತಂದರೆ ಇದನ್ನು ಒಂದು ಸತಿ ತಿಂದರೆ ಆರೋಗ್ಯ ಸುಧಾರಿಸ್ಕೊಂಡ್ಬಿಡುತ್ತಾ ಅಂತ. ಆ ಒಂದು ಸತಿ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳ್ಳಲ್ಲ. ನಾವು ಅದೇ ಉದ್ದೇಶ ಇಟ್ಕೊಂಡು ಅವ್ರವ್ರ ಮನೆಗಳಲ್ಲೇ ಇದನ್ನು ಮಾಡ್ಕೊಬೋದು, ತಯಾರು ಮಾಡ್ಬೋದು. ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಅಂಶಗಳನ್ನು, ಯಾವ್ಯಾವ ಪದಾರ್ಥಗಳನ್ನು ನಮ್ಮ ಮನೆಗಳಲ್ಲೇ ಮಾಡ್ಕೊಬೋದು ಅಂತ ನಾವು ಒಂದು ಹ್ಯಾಂಡ್ ಬಿಲ್ ಮಾಡಿ ಪ್ರತಿಯೊಬ್ಬರಿಗೂ ಅದರ ಮಾಹಿತಿಯನ್ನು ಸಹ ಹಂಚ್ಕೊತಾ ಇದ್ದೀವಿ. ಹೆಲ್ಪ್ ಲೈನ್ ಮಾಡಿದ್ದೀವಿ, ಹೆಲ್ಪ್ ಲೈನ್ಗೆ ನಂಬರ್ ಕೊಟ್ಟಿದ್ದೀವಿ. ಯಾರಾದರೂ ಅವ್ರ ಮನೆಗಳಲ್ಲಿ ಮಾಡ್ಕೊಬೋದು ಅಂತ ಎಲ್ರಿಗೂ ಸಹ ತಿಳಿಸಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದಷ್ಟು ಅಲ್ಲದೆ ಯಾರೂ ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಆ ಪದಾರ್ಥಗಳು ಎಲ್ಲೆಲ್ಲಿ ಸಿಗಲ್ಲ, ಅವ್ರಿಗೆ ಅಂಥ ಶಕ್ತಿ ಇಲ್ಲ. ಅವ್ರಿಗೆ ಪ್ರತಿ ಗುರುವಾರ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ಈ ರಾಜಾಜಿನಗರ ಸುತ್ತಮುತ್ತಲಿರುವಂಥ ಎಲ್ಲರೂ ಮುಖಂಡರು, ಮಾರ್ಗದರ್ಶಕರು, ತಾಯಂದಿರು, ಅಕ್ಕಂದಿರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಆ ಒಂದು ಪ್ರತಿ ಗುರುವಾರ ಎಲ್ಲಿ ಸಾರ್ವಜನಿಕರು ಒಂದು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮ, ಎಕ್ಸಸೈಸು ಮತ್ತು ವಾಕಿಂಗ್ಗಳನ್ನು ಮಾಡ್ತಾ ಇರ್ತಾರೆ, ಅಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಗಾಯತ್ರಿ ಪಾರ್ಕು, ಇದನ್ನು ಹೆಸರಾಂತ ಆನೆ ಪಾರ್ಕ್ ಅಂತ ಕರೀತಾರೆ. ಇಲ್ಲಿ ಕನಿಷ್ಠ ಪಕ್ಷ ಈ ಒಂದು ಬೆಂಗಳೂರಿನ ಏನು ಪೂರ್ವ ಭಾಗದಲ್ಲಿ 2,000 ಜನ ಏನಾದರೂ ಉದ್ಯಾನವನದಲ್ಲಿ ಏನಾದರೂ ವಾಕಿಂಗ್ ಮಾಡ್ತಾರೆ ಅಂತಂದರೆ ಇದು ಅಂತಹ ದೊಡ್ಡ ಪಾರ್ಕು. ಇದು 24 ಗಂಟೆನೂ ಓಪನ್ ಇರ್ತದೆ. ಇಂಥ ಸ್ಥಳಗಳಲ್ಲಿ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಒಂದು ಮನಸ್ಥಿತಿ ಇಟ್ಕೊಂಡು ಎಲ್ಲರೂ ಆರೋಗ್ಯ ಒಳ್ಳೆಯದಾಗಲಿ ಅಂತ ಒಂದು ಬಯಸೋಕ್ಕೋಸ್ಕರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಇದ್ದರೆ ಎಲ್ಲ ದೇವರು ಎಲ್ಲರೂ ಕೊಡ್ತಾನೆ. ಆರೋಗ್ಯ ದೃಷ್ಟಿಯಿಂದ ನಾವು ಜಾಗೃತಿ ಮೂಡಿಸಬೇಕು ಅಂತ ಪ್ರತಿ ಗುರುವಾರ ಈ ಒಂದು ಹೃದಯ ರಕ್ಷಕ, ಜೀವರಕ್ಷಕ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಸಹ ನಾವು ಫ್ರೀಯಾಗಿ ವಿತರಣೆ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದಿದ್ದೀರಾ. ಮತ್ತು ನಮ್ಮ ಹಲವಾರು ಏರಿಯಾಗಳಿಂದ ನಮ್ಮ ಸುಂದರೇಶ್ ಸರು, ರಾಧಕ್ಕ, ಸುಜಾತ ಮೇಡಮು ಮತ್ತು ನಮ್ಮ ರಾಮಚಂದ್ರ ಸರು ಮತ್ತು ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು, ಗೋಪಾಲಣ್ಣ ಬಂದಿದ್ದಾರೆ, ನಮ್ಮ ಪ್ರಭು ಸರ್ ಬಂದಿದ್ದಾರೆ. ಇವರೆಲ್ಲರಿಗೂ ಮತ್ತು ನೀವು ಇದಕ್ಕಿಂತ ಮಿಗಿಲಾಗಿ ಇಲ್ಲಿ ಬರೋ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಂಡು ಒಂದಷ್ಟು ಜನಕ್ಕೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆಲ್ಲ ಮುಖ್ಯವಾಗಿ ನೀವೆಲ್ಲರೂ ಸಹ ಇನ್ನಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮತ್ತು ನೀವೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾರ ಪ್ರತಿನಿತ್ಯ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಯಾವಾಗಲೂ ಬೆಂಬಲವಾಗಿ ಯಾವಾಗಲೂ ತಮ್ಮ ಇದನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಜನರಿಗೆ ಮನೆಗೆ, ಮೂಲೆಗೆ, ಹಳ್ಳಿಗೆ ತಲುಪುವಂತೆ ಮಾಡಿ ಪ್ರತಿಯೊಬ್ಬರು ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ ಒಂದೇ. ಪ್ರತಿ ಮನೆಗಳಲ್ಲಿ ಆರೋಗ್ಯವಿರಲಿ, ಪ್ರತಿ ಮನೆಗಳಲ್ಲಿ ಡಾಕ್ಟ್ರು, ನಮ್ಮ ಆಹಾರದಲ್ಲೇ ನಮ್ಮ ಡಾಕ್ಟ್ರ್ ಇದ್ದಾರೆ ಅನ್ನೋದು ತೋರಿಸಿ ಅನ್ನೋ ಒಂದು ಸಂದೇಶವನ್ನು ನೀಡಿ ಅಂತ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ದಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ, ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿದ್ದೀನಿ, ಯಾವುದೇ ಕಾಯಿಲೆಗಳಾಗಲಿ ನಿಮಗೆ ಇಮ್ಯುನಿಟಿ ಪವರ್ನ ಇದು ತಂದುಕೊಡುತ್ತೆ. ಇಮ್ಯುನಿಟಿ ಪವರ್ ಅಂದ್ರೇನು? ರೋಗ ನಿರೋಧಕ ಶಕ್ತಿ ಮನುಷ್ಯನಿಗೆ ಅತ್ಯಮೂಲ್ಯವಾದ ವಸ್ತು. ಈಗಿನ ಕಾಲದೊಳಗಡೆ ಮನುಷ್ಯರು ಏನಾಗ್ತಾ ಇದ್ದಾರೆ ಅಂತಂದರೆ ತಮ್ಮ ಆರೋಗ್ಯದ ಕಡೆಗೆ ತಮಗೆ ಒಂದು ಯಾವಾಗಲೂ ಸಹ ತಾತ್ಸಾರ ಭಾವನೆ, ಈ ತಾತ್ಸಾರ ಭಾವನೆಯನ್ನು ತೆಗೆದು ನನ್ನ ಆರೋಗ್ಯದ ಕಡೆ ಗಮನ ಕೊಟ್ಕೋಬೇಕು. ತಾನು ತನ್ನ ಸಂಸಾರ, ನನ್ನ ಆರೋಗ್ಯ ನನ್ನ ಕೈನಲ್ಲಿದೆ, ದೇವರಿದ್ದಾನೆ, ನಾನು ಇಲ್ಲ ಅಂತ ಹೇಳಿದ್ರೆ ಆಧ್ಯಾತ್ಮ ಜೊತೆಗೂ ಇರುತ್ತೆ. ಶ್ರೀ ಸಂಜೀವಿನಿ ಲಡ್ಡು ಒಳಗಡೆ ಆಧ್ಯಾತ್ಮ ಪುರುಷರುಗಳು, ಮಹಾನ್ ಸನ್ಯಾಸಿಗಳು,
ವೇದಾಂತ ವೇದಗಳು ಸಹಿತ ಅವ್ರನ್ನೆಲ್ಲ ಸೇರಿ ಅವ್ರು ಕಂಡಿರ್ತಕ್ಕಂಥ ಈಗ ಒಂದು ಸಂಜೀವಿನಿ ಒಳಗಡೆ ನಿಮಗೆಲ್ಲನೂ ಆ ಮಹೋತ್ಸವ ನಾನು ಹೇಳಿದ್ದೀನಿ. ಯಾವ್ಯಾವ ಗಿಡಮೂಲಿಕೆಗಳು ಹೋದರೆ ನಾನು ಹೇಳಿದ್ದೀನಿ. ಪ್ರತಿಯೊಂದು ಸಹಿತ ಗಿಡಮೂಲಿಕೆಗಳು ನಾನು ಮಹೋತ್ಸವ ನಾನು ಹೇಳಿದ್ದೀನಿ. ಇದ್ರ ಒಳಗಡೆ ಪೌಷ್ಟಿಕಾಂಶದ ಜೊತೆಗೆ ನಾವು ಹೇಳ್ತಾ ಇದ್ದೀನಲ್ಲ, ಪೌಷ್ಟಿಕಾಂಶ ನಾನಾಗಲಿ ನಿನ್ನೆ ದಿವಸ ಸಹಿತ ಇಲ್ಲಿ ಈ ನಮ್ಮ ಒಂದು ಫಿಸಿಕಲ್ ಜಿಮ್ ಅಂತ ಇದೆ, ಕಾಯಕಲ್ಪದ ಒಂದು ಮಳಿಗೆ, ಅಲ್ಲಿಗೂ ಸಹಿತ ಕರ್ಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಸಹಿತ ಇದನ್ನು ಅರಿವನ್ನು ಮಾಡಿಕೊಟ್ಟಿದ್ದೀನಿ. ಅರಿವೇ ಗುರು ಅಂತ ಹೇಳ್ತಾ ಇದ್ದಾರೆ. ಈಗ ಅರಿವೇ ಗುರು, ನಿಮ್ಮ ನಾಲೆಡ್ಜ್ ಶುಡ್ ಬಿ ಇನ್ ಯುವರ್ ಹ್ಯಾಂಡ್ಸ್. ಸೊ ವಾಟ್ ಯು ಶುಡ್ ಡೂ, ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಕುಲ ಬಾಂಧವರಿಗೆ, ವಾಟ್ ಯು ಶುಡ್ ಡೂ ಈಸ್ ವಾಟ್ ಯು ಪ್ರಾಕ್ಟೀಸ್ ಎವ್ರಿ ಡೇ. ಅವತ್ತಿನ ಪ್ರೋಗ್ರಾಮ್ ನಾವು ಮಾಡ್ಕೊಳ್ಬೇಕಾದ್ರೆ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ. ಈ ಸಂಜೀವಿನಿ ಲಡ್ಡು ಒಳಗಡೆ ರವಿಕುಮಾರ್ ಅವರು ಚಿಲುಮೆ ಫೌಂಡೇಶನ್ನಿಂದ ತಾವು ಇಂತಹ ಸೌಹಾರ್ದಮಯ ಈ ಕೃತ್ಯವನ್ನು ಎಸಗ್ತಾ ಇದ್ದಾರೆ ಅಂತಂದರೆ ಇದೊಂದು ಧರ್ಮ, ಪ್ರತಿಯೊಂದು ಜಾತಿ ಧರ್ಮಗಳನ್ನು ಮೀರಿದ ಒಂದು ಅಂಶ ಅವರೊಳಗಡೆ ಇದೆ. ಇಂತಹ ಕೊಡುಗೈದಾನಿ ಆಗಿದ್ದಾರೆ. ಇದಿಷ್ಟೇ ಅಲ್ಲ, ಇದಕ್ಕೆಷ್ಟೋ ಆಹಾರ ಪದಾರ್ಥಗಳು ತುಂಬ ಕಾಸ್ಟ್ಲಿ ಅಂತಂದ್ರೂ ಅತಿ ಹೇಳಲಾರದಂಥ ಒಂದು ನಾನು ಹೇಳಬೇಕು ಅಂತಂದರೆ ಗಿಡಮೂಲಿಕೆಗಳು ಸಂಜೀವಿನಿನೇ ಜೀವ ಸಂಜೀವಿನಿ ಆಗಿದೆ. ಇದು ಜೀವ ಸಂಜೀವಿನಿ ಅಂತಂದರೆ ಸಂಜೀವಿನಿ ಕಿರಿತನ್ನ ಮಾರುತಿ. ಅಂತಹ ಸಂಜೀವಿ ಬೆಟ್ಟದೊಳಗಡೆ ಹುಡುಕೋದಕ್ಕೆ ಕಷ್ಟ ಆಗ್ತಾ ಇದ್ದೊಳಗಡೆ ಇವರು ಹುಡುಕಿ ಪ್ರತಿಯೊಂದು ಅಂಶಗಳಿಂದ ಆಯುರ್ವೇದಿಕ ಗಿಡಮೂಲಿಕೆಗಳನ್ನು ತಂದು ಇದರೊಳಗೆ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಸರ್ವರೋಗಕ್ಕೂ ಸಹಿತ ನಾನು ಆಗಲೇ ಹೋದ್ಸಲ ಹೇಳಿದ್ದೀನಿ, ಈ ಸಂಜೀವಿನಿ ಆಗಿರತಕ್ಕಂಥ ಈ ಲಡ್ಡು ನೀವು ದಿವಸ ಸೇವಿಸಿದ್ದೆ ಆದರೆ ನೀವೇ ಇದನ್ನು ಮುಂದಿನ ಸಲ ಬಂದು ಹೇಳ್ತಾ ಇದ್ದೀರ. ಪ್ರತಿಯೊಂದು ಗುರುವಾರದಲ್ಲಿ ಸಹಿತ ಇದನ್ನು ಅವರು ಫ್ರೀಯಾಗಿ ತಂದು ಕೊಡ್ತಾ ಇದ್ದಾರೆ. ಯಾವ ಒಂದು ಇದರೊಳಗಡೆ ಇರ್ತಕ್ಕಂಥ ದೇರ್ ಇಸ್ ನೋ ಪರ್ಸನಲ್ ಎನಿ ಗ್ರೀಡ್ ಬಿಟ್ವೀನ್ ಇದರೊಳಗಡೆ ಯಾವುದೇ ಸಹಿತ ಇಲ್ಲ. ದೇಶೋದ್ಧಾರಕ್ಕಾಗಲಿ ಜನೋದ್ಧಾರಕ್ಕಾಗಲಿ ಇನ್ನೊಂದು ಜೀವದ ಉದ್ಧಾರಕ್ಕೆ ಮಾಡತಕ್ಕಂಥ ಈ ಕೃತ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಒಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ವಿ. ಸುಮಾರು 2 ತಿಂಗಳ ಹಿಂದೆ ಇದೇ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಮಿತ್ರರೆಲ್ಲರೂ ಸೇರಿ ಇದೇ ಲಡ್ಡುವನ್ನು ಇಲ್ಲಿ ಹಂಚಿದ್ರು. ಆ ಲಡ್ಡು ಹೆಸರೇ ವಿಶೇಷವಾದಂಥ ಹೆಸರು, ಸಂಜೀವಿನಿ ಲಡ್ಡು. ತಮಗೆಲ್ಲ ಗೊತ್ತಿದೆ, ಆಂಜನೇಯವರು ಈ ಪರ್ವತವನ್ನು ತನ್ನ ಬಲಗೈಯಲ್ಲಿ ಎತ್ಕೊಂಡು ಬಂದು ಹೇಗೆ ಜೀವ ರಕ್ಷಣೆಯನ್ನು ಮಾಡಿದ್ರು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅದೇ ಹೆಸರನ್ನು ಇವತ್ತು ಈ ಲಡ್ಡನ್ನು ಹಂಚಿ ಸಾಮಾನ್ಯ ಜನರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ, ಸಾಮಾನ್ಯ ಜನರಿಗೆ ತಲುಪುವ ದೃಷ್ಟಿಯಿಂದ ಪ್ರತಿ ಪಾರ್ಕು ಮತ್ತು ಹೆಚ್ಚು ಜನಸಾಮಾನ್ಯರು ಸೇರುವಂಥ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿರೋದು ನಿಜವಾಗೂ ಹೆಮ್ಮೆಯ ವಿಷಯ. ಆದರೆ ಇನ್ನೊಂದು ಪ್ರಮುಖವಾದ ವಿಷಯವನ್ನು ತಾವು ಗಮನಿಸಬೇಕಿಲ್ಲಿ. ನನಗೆ ಬಹಳ ಸಂತೋಷ ಆಯಿತು. ಸಾಮಾನ್ಯವಾಗಿ ಯಾವ ಫೌಂಡೇಶನ್ ಅಧ್ಯಕ್ಷರು ಇರ್ತಾರೆ ಅವರು ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ಹೂವಿನ ಹಾರವನ್ನು ಹಾಕಿ ಗೌರವಿಸುವುದನ್ನು ನಾವು ಕಂಡಿದ್ದೀನಿ. ಆದರೆ ಈ ಫೌಂಡೇಶನ್ ಅವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಭೆಗೆ ಹೂವಿನ ಹಾರವನ್ನು ಹಾಕಿ ದೊಡ್ಡತನವನ್ನು ಮೆರೆದಿದ್ದಾರೆ ಇವತ್ತಿನ ದಿನ. ಅಂದ್ರೆ ಇದು ಸಾಮಾನ್ಯ ಜನರಿಗೆ ತಲುಪುವಂತ ಕೆಲಸ, ಸಾಮಾನ್ಯ ಜನರಿಗೆ ತಲುಪುವಂತ ಕೆಲಸ ಆಗಬೇಕು ಅನ್ನುವ ಅವರ ಮೂಲ ಉದ್ದೇಶ ಇವತ್ತು ಎಲ್ಲರಿಗೂ ಅರ್ಥವಾಗ್ತಾ ಇದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಯಾರಾದರೂ ಒಂದು ಮೆಡಿಸನ್ನೋ ಒಂದು ಲಡ್ಡುನೋ ಇನ್ನೊಂದು ಏನಾರು ಹಾಕಿ ಕಂಡಿಡಿದ್ರೆ ಅದ್ರ ಮೂಲ ಯಾರಿಗೂ ಹೇಳೋದಿಲ್ಲ. ಯಾಕೆ ಅಂದರೆ ಬೇರೆಯವರು ಅದನ್ನು ಮಾಡಿಬಿಡ್ತಾರೆ ಅಂತೇಳಿ. ಆದರೆ ರವಿಕುಮಾರ್ ಫೌಂಡೇಶನ್ ಅವರು ಪ್ರತಿ ಮನೆಯಲ್ಲೂ ಕೂಡ ನೀವು ಇದನ್ನು ತಯಾರು ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನೇನು ವಸ್ತುಗಳನ್ನ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದು ಮಾರಾಟಕ್ಕಲ್ಲ, ಇದು ಉಚಿತವಾಗಿ ಎಲ್ಲರಿಗೂ ತಲುಪಿಸಿ ಎಲ್ಲರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ರವಿಕುಮಾರ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ರವಿಕುಮಾರ್ ಅವರಿಗೂ ಹಾಗೂ ಅವರ ಮಿತ್ರವೃಂದರು ಎಲ್ಲರಿಗೂ ಕೂಡ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇನ್ನೂ ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪಿದೆ, ಆದಷ್ಟು ಜನರಿಗೆ ತಲುಪಿದೆ, ಇನ್ನೂ ತಲುಪುವಂಥ ಕೆಲಸ ಆಗಲಿ ಅಂತ ಹೇಳಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.